ಏನಮ್ಮ ಪ್ರಾಬ್ಲಮ್ಮು? ಅಣ್ಣ ನೀವೇ ಹೇಳಿ, ನಾನು ಕರ್ನಾಟಕದಲ್ಲಿದ್ದರೂ ನಾನೆಂತೂ ಕನ್ನಡದಲ್ಲಿ ಮಾತಾಡಬೇಕು? ಇಂಗ್ಲೀಷ್ ಓದಿದ್ದೀನಿ, ಹಿಂದಿ ಓದಿದ್ದೀನಿ. ಈ ಕಂಪ್ನಿಗೆ ಹೋದರೆ ನನ್ನ ಕೈಲಿ ಕನ್ನಡ ಮಾತಾಡೋಕ್ಕಾಗಲ್ಲ. ಹಲೋ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ದಿ ಕಾಲ್ ಸೆಂಟರ್, ಯು ಸ್ಪೀಕ್ ವಿತ್ ಸೌಂದರ್ಯ ಅಂತಲೇ ಮಾತಾಡಬೇಕು. ಸಿ, ಇವನ್ ಇಫ್ ಐ ನೋ ಕನ್ನಡ, ಐ ಸ್ಪೀಕ್ ವಾಟ್ ಐ ವಾಂಟ್. ಹೂ ದ ಹೆಲ್ ಈಸ್ ಟು ಆಸ್ಕ್ ಮೀ? ದಿಸ್ ಇಸ್ ಮೈ ಮೌತ್, ಮೈ ಲೈಫ್. ಅವರು 2 ನಿಮಿಷ ಮಾತಾಡ್ಬೋದಾ? ಈ ಮಣ್ಣಿದಲ್ವಾ, ಈ ಮಣ್ಣಿಗೆ 450 ಕೋಟಿ ವರ್ಷಗಳ ಇತಿಹಾಸವಿದೆ. ಆವಾಗಿಂದ ಈ ಮಣ್ಣು ಎಷ್ಟೊಂದು ಬಿರುಗಾಳಿ, ಪ್ರವಾಹ, ಭೂಕಂಪ, ಮಳೆ, ಜೀವಗಳನ್ನ ನೋಡಿದೆ. ಆದರೆ ನೀವು ಮಣ್ಣಿಗೆ ಹೆಸರು ಇರಲಿಲ್ಲ, ಜೀವ ಇರಲಿಲ್ಲ. ಸುಮಾರು 2ರಿಂದ 2500 ವರ್ಷಗಳ ಹಿಂದೆ ಈ ಮಣ್ಣ ಮೇಲೆ ಒಂದು ತಾಯಿ ಹುಟ್ಟಿದ ಮೇಲೇ ಈ ಮಣ್ಣಿಗೆ ಹೆಸರು ಬಂತು, ಜೀವ ಬಂತು. ಅದನ್ನೇ ಕನ್ನಡ. ಅವಾಗಿಂದ ಈ ಮಣ್ಣಿಗೆ ಎಷ್ಟೊಂದು ದೊಡ್ಡವರು ಬಂದಿದ್ದಾರೆ. ಉದಾಹರಣೆಗೆ ಕುವೆಂಪು, ದ.ರಾ ಬೇಂದ್ರೆ, ಪಂಪಕವಿ, ವಿಶ್ವೇಶ್ವರಯ್ಯ, ಟಿಪ್ಪು ಸುಲ್ತಾನ್, ಹೊಯ್ಸಳ, ಸಂಕಣ್ಣನಾಥ್ ಅವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇವರೆಲ್ಲ ದೇವ್ರ ಥರ ಈ ಮಣ್ಣ ಮೇಲೆ ಹುಟ್ಟಿ ಬೆಳೆದು ಕನ್ನಡ ಹೆಸರನ್ನ ಕಾಪಾಡಿಸಿ ಮಣ್ಣಿಗೆ ಹೆಮ್ಮೆ ಸೇರಿಸಿದ್ರು. ಇವಾಗ ಆ ಮಣ್ಣನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಅವ್ರ ಥರ ಈ ಮಣ್ಣ ಹೆಸರನ್ನ ಕಾಪಾಡಿಸಿ ಅಂದ್ಬಿಟ್ಟು ನಂಬಿಕೆ ಇದೆ. ಇವಾಗ ನೀವೇನು ಹೇಳ್ತೀರಾ ಅಂದರೆ, ಕರ್ನಾಟಕದಲ್ಲಿ ಇದ್ರೂ ನಾನೇನಕ್ಕೆ ಕನ್ನಡ ಮಾತಾಡಬೇಕಂತ ಇದನ್ನೇ ನೀವು ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ತೀರಾ. ಅವ್ರು ಏನು ಹೇಳ್ತಾರೆ ಅಂದರೆ, ಕನ್ನಡ ನನಗೆ ಯಾರು ಹೇಳ್ಕೊಟ್ಟಿಲ್ಲ, ನನಗೆ ಕನ್ನಡ ಗೊತ್ತಿಲ್ಲ ಅಂತಂದರೆ. ಅವ್ರ ಮಕ್ಕಳಿಗೆ ಕನ್ನಡ ಬಗ್ಗೆ ಗೊತ್ತಿರೋದೇ ಇಲ್ಲ. ಕನ್ನಡ, ವಾಟ್ ಈಸ್ ಕನ್ನಡ ಅಂತವ್ರೆ. ಅವಾಗ ಕನ್ನಡ ಮಾಯ ಆಗೋಗಿರುತ್ತೆ. ಇದನ್ನು ನಾವು ಈ ಮಣ್ಣಿಗೆ ಕೊಡ್ತಿರೋ ಮರ್ಯಾದೆ. ಮಣ್ಣಿಗೆ ಮರ್ಯಾದೆ ಕೊಡಿ ಅಂದರೆ ನೀವು ಅದಕ್ಕೆ ದಿನ ಪೂಜೆ ಮಾಡಬೇಕು, ಕರ್ಪೂರ ತೋರಿಸಿ ತೆಂಗಿನಕಾಯಿ ಹೊಡಿಬೇಕು ಅಂದ್ಬಿಟ್ಟು ಅರ್ಥ ಇಲ್ಲ. ಜಸ್ಟ್ ಮಾತಾಡಿ. ನಾನು ತಮಿಳಲ್ಲಿ ಒಂದು ಮಾತು ಹೇಳ್ತೀನಿ, நாம் பேசும் பிறருக்கு பேச கற்றுத்தரும் நமது வாய்மொழியே நமது ತಾಯ್ಮொழியின் வளர்ச்சி. ಅಂದರೆ ನಾವು ಮಾತಾಡ್ತಿರೋ, ಇನ್ನೊಬ್ರಿಗೆ ಮಾತಾಡೋಕ್ಕೆ ಹೇಳ್ಕೊಡ್ತಿರೋ ಬಾಯಿ ಭಾಷೆಗಳೇ ನಮ್ಮ ಮಾತೃ ಭಾಷೆಯೋ ಬೆಳವಣಿಗೆ. ಈ ಮಣ್ಣಲ್ಲಿದ್ದು ನಿಮಗೆ ಹಿಂದಿ, ಇಂಗ್ಲೀಷ್ ಗೊತ್ತಿದ್ದರೆ ಬರೀ ಕೆಲಸಗಳು ಮಾತ್ರ ಸಿಗುತ್ತೆ. ಆದರೆ ಕನ್ನಡ ಮಣ್ಣಲ್ಲಿ ಕನ್ನಡ ಗೊತ್ತಿದ್ದರೆ ನಿಮಗೆ ಒಳ್ಳೆ ಮರ್ಯಾದೆ ಸಿಗುತ್ತೆ, ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆ ಫ್ಯಾಮಿಲಿ ಸಿಗುತ್ತೆ. ಇವಾಗ ನೀವೇ ಡಿಸೈಡ್ ಮಾಡಿ, ಈ ಮಣ್ಣನ್ನು ಇಲ್ಲೇ ಕೆಳಗಾಗ್ತೀರಾ ಇಲ್ಲ ಹೆಸರು ಕಾಪಾಡಿಸಿ ಇನ್ನೊಬ್ರು ಕೇಳ್ಕೊಡ್ತೀರಾ? ಅದು ನಿಮ್ಮ ಕೈಯಲ್ಲೇ ಇದೆ. ನಾನು ಬರ್ತೀನಿ. ಅಣ್ಣ, ಆದರೆ ನಾನು ಕೆಲಸ ಮಾಡೋ ಕಡೆಯಲ್ಲಿ ಹಿಂದಿ, ಇಂಗ್ಲೀಷ್ ಮಾತಾಡೋರೇ ಜಾಸ್ತಿ. ಅವ್ರ ಮಧ್ಯದಲ್ಲಿ ನಾನು ಹೆಂಗೆ ಕನ್ನಡ ಮಾತಾಡೋದು? ಹೇಳ್ಕೊಡಿ, ಈ ಮಣ್ಣು ಬಗ್ಗೆ ಹೇಳ್ಕೊಡಿ. ನಮ್ಮ ಮಣ್ಣು ಬಗ್ಗೆ ನಾವು ತಾನೇ ಹೇಳ್ಕೊಡ್ಬೇಕು. ಹೇಳ್ಕೊಟ್ರೆ ನಂತರವರು ಕಲಿತಾರೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕನ್ನಡ